ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ಈಗ ತಮ್ಗೆಲ್ಲ ತಿಳಿದಿರೋ ಹಾಗೆ ನಿನ್ನೆ ಮಳಕೇಡ ಗ್ರಾಮ ಪಂಚಾಯತಿಯಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರಾದ ಗಾಯತ್ರಿ ಭಾಗ್ಯವತಿ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆದ್ರೆ ಹಿಂದಿನ ಕಾರಣ ಏನಂತ ತಮ್ಗೆಲ್ಲ ಈಗಾಗಲೇ ಸರ್ ಹೇಳಿದ್ದಾರೆ. ಇದೇ ತರ ಗ್ರಾಮ ಪಂಚಾಯತ್ ಲೈಬ್ರರಿ ಗ್ರಂಥ ಮೇಲ್ವಿಚಾರಕರಾಗಿ ಹೆಣ್ಣು ಮಕ್ಕಳಿಗೆ ಪೋಸ್ಟ್ ಅನ್ನ ಕರೆದಿದ್ದಾರೆ. ಯಾತಕ್ಕಾಗಿ? ಹೆಣ್ಣು ಮಕ್ಕಳು ಅವರು ಓದಿದ್ದಾರೆ, ಅವರಿಗೂ ಅವರ ಜೀವನವನ್ನು ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕನ್ನೋ ಶಕ್ತಿಯನ್ನ ನಾವು ತೋರ್ಸ್ಕೊಳ್ಳಿಕ್ಕಾಗಿ ಅವ್ರು ಓದಿದಕ್ಕಾಗಿ ಈಗ ಗ್ರಾಮ ಪಂಚಾಯತಿ ಮೇಲ್ವಿಚಾರಕರಾಗಿ ನಾವು ಪೋಸ್ಟ್ ಅಲ್ಲಿ ಅರ್ಜಿ ಹಾಕಿದ ತಕ್ಷಣ ನಮ್ಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ಅವರು ಈ ಸತತ 20 ವರ್ಷಗಳಿಂದ ತಾವು ಗ್ರಂಥಪಾಲಕಿಯಾಗಿ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಇವಾಗ ಅವ್ರದ್ದು ಡೆತ್ ಆಗಿದೆ. ಯಾತಕ್ಕಾಗಿ ಅಂದ್ರೆ ತಿಂಗಳಿಗೆ ಅವರ ಸಂಬಳ ಕರೆಕ್ಟ್ ಆಗಿ ಕೊಡದೆ ಕಾರಣ. ಇನ್ನೊಂದು ಸರ್ಕಾರದಿಂದ ಸ್ಟಾಫ್ ಸ್ಯಾಲರಿ ಸ್ಟಾಫ್ಗೆ ಅಮೌಂಟ್ ಬಂದ್ರು ಕೂಡ ಕರೆಕ್ಟ್ ಆಗಿ ಪಿಡಿಒಗಳು ಅವ್ರ ಅಕೌಂಟಿಗೆ ಹಾಕಿ ಪೇಮೆಂಟ್ ನಿಮ್ದು ಬಂದಿದೆ ತಗೊಳ್ಳಿ ಅಂತ ಅವ್ರ ಬಾಯಿಂದ ಅವರು ಹೇಳಿಲ್ಲ. ಈಗಿನ ಪಿಡಿಒ ಅಲ್ಲ ಗ್ರಾಮ ಪಂಚಾಯತಿ ಮಳಕೇಡು ಗ್ರಾಮ ಪಂಚಾಯತಿಯಲ್ಲಿ ಹಿಂದಿರುವ ಪಿಡಿಒದು ಕೂಡ ಅದ್ರಲ್ಲಿ ಕಂಪ್ಲೇಂಟ್ ಬರೆದಿದ್ದಾರೆ. ಇನ್ನೊಂದು ಏನಂದ್ರೆ ನಾವು ಹೆಣ್ಣು ಮಕ್ಕಳಾಗಿ ಮುಂದಿನ ನಮ್ಮ ಪೀಳಿಗೆಗಾಗಿ ನಾವು ಇದನ್ನ ಎಚ್ಚೆತ್ಕೊಳ್ಬೇಕಾಗುತ್ತೆ. ಅವರಿಗೆ ಬಂದಿರುವಂತದ್ದು ಪರಿಸ್ಥಿತಿ ನಮಗೂ ಬರ್ಬೋದು. ನಾಳೆ ಏನ್ ಪರಿಸ್ಥಿತಿ ಅಂತ ನಮಗ್ ಗೊತ್ತಿಲ್ಲ. 20 ವರ್ಷಗಳಿಂದ ಅವರು ಆ ಕೆಲಸವನ್ನು ನಿಭಾಯಿಸ್ಕೊಂಡು ಬಂದಿದ್ದಾರೆ. ಅವರಿಗೆ ಇದನ್ನ ನಿಭಾಯಿಸುವ ಶಕ್ತಿ ಅವ್ರಿಗೆ ಇರ್ಲಿಲ್ಲ. ನಮಗೆ ಏನಂತಂದ್ರೆ ತಿಂಗಳ ಸಂಬಳದ ತೊಂದರೆ ಆಗ್ಬಾರ್ದು. ಆಮೇಲೆ ನಮಗೆ ಹೆಣ್ಣು ಮಕ್ಕಳಿಗೆ ಪಂಚಾಯತಿನಲ್ಲಿ ಯಾವ ತರ ಬೇಕು ನಮ್ಗೆ ಒಂದು ಸ್ಯಾಲ್ರಿ. ಯಾತಕ್ಕಾಗಪ್ಪ ನಾವು ಸ್ಯಾಲ್ರಿಗೆ ಆಸೆ ಪಡ್ತೀವಿ ಅಂದ್ರೆ ಹಿಂದೆ ಸಂಸಾರ ಇರುತ್ತೆ, ಮಕ್ಕಳು ಇರುತ್ತೆ, ಏನೋ ಕುಡುಕ ಗಂಡ ಇರ್ತಾರೆ, ಕೆಲಸ ಮಾಡದೇ ಇರೋ ಗಂಡ ಇರ್ತಾರೆ. ಆಮೇಲೆ ಅಣ್ಣ ತಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳುವಂತ ಜವಾಬ್ದಾರಿ ಇವತ್ತಿನ ಕಾಲದಲ್ಲಿ ಒಂದು ಹೆಣ್ಣು ಕೂಡ ಹೊತ್ತುಕೊಂಡಿದೆ. ಸರ್ಕಾರಕ್ಕೆ ಏನಪ್ಪ ನಾವು ಮನವಿ ಸಲ್ಲಿಸ್ತೀವಿ ಅಂದ್ರೆ ಅವರಿಗೆ ಆಗಿರುವ ಪರಿಸ್ಥಿತಿ ಮುಂದೆ ನಮ್ಮ ಹೆಣ್ಣು ಮಕ್ಕಳಿಗೆ ಆಗ್ಬಾರ್ದು. ನಾವ್ ಇದನ್ನೇ ಮಾತ್ರ ಹೇಳ್ತಾ ಇದೀವಿ. ಇನ್ನೊಂದು ಅವರು ನಿನ್ನೆ FIR ಏನ್ ಹಾಕಿದ್ದಾರೆ, ಅದು FIR ಕಾಪಿ ಅದ್ರಲ್ಲಿ ಏನಿದೆ ಡೆತ್ ನೋಟ್ ಅಲ್ಲಿ ಅಂತ ನಮ್ಗೆ ಯಾರು ಏನು ತಿಳಿಸಿಲ್ಲ. ಆಮೇಲೆ ಆ ಡೆತ್ ನೋಟ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅವ್ರು ಏನ್ ಬರ್ದಿದ್ದಾರೆ ಅನ್ನೋದು ಕೂಡ ಇನ್ನೂವರೆಗೂ ಯಾರಿಗೂ ಅದು ವಿಷಯ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಮಗೆ ಮುಂದೆ ನಾವು ದೊಡ್ಡ ಉಗ್ರ ಹೋರಾಟ ಮಾಡೋದಕ್ಕಿಂತ ಮುಂಚೆ ಇದನ್ನ ಸರ್ಕಾರ ಎಚ್ಚೆತ್ಕೊಳ್ಬೇಕು. ನಾವು ಪ್ರಿಯಾಂಕಾ ಸರ್ನು ಹೇಳಲ್ಲ, ಸಿದ್ದರಾಮಯ್ಯ ಸರ್ಗೂ ಹೇಳಲ್ಲ. ನಾವು ಒಂದ್ ಹೆಣ್ಣು ಮಕ್ಕಳ ಪರವಾಗಿ ಮಾತಾಡ್ಬೇಕು ಅಂದ್ರೆ ನಮಗೆ ಅದು FIR ಕಾಪಿ ಅವ್ರ ಡೆತ್ ನೋಟ್ ಅಲ್ಲಿ ಏನಿದೆ ಅನ್ನೋದು ನಮಗ್ ಗೊತ್ತಾಗ್ಬೇಕು. ಅವ್ರಿಗೆ ಪರಿಹಾರ ಆ ಡೆತ್ ನೋಟ್ ಬಂದ ಮೇಲೆ ಅವರಿಗೆ ಯಾವ ತರ ಪರಿಹಾರ ಬೇಕು, ಅವರ ಮನೆಗೆ ಯಾವ ತರ ಪರಿಹಾರ ಬೇಕು, ಅವರ ಸಂಸಾರಕ್ಕಾಗಿ ಏನ್ ಬೇಕು ಅನ್ನೋದನ್ನ ಸರ್ಕಾರನೇ ಎಚ್ಚೆತ್ತುಕೊಳ್ಬೇಕು. ಇನ್ನೊಂದು ಏನು ಅಂತಂದ್ರೆ ಇವಾಗ ಏನು ನಮ್ಮ ಸಿಸ್ಟರ್ ಏನ್ ಇವಾಗ ಡೆತ್ ಆಗಿದಾರಲ್ಲ, ಅವರ ಮನೆಯ ಸಂಸಾರ ಅವರ ಜೀವನದ ಪೂರ ಜವಾಬ್ದಾರಿ ಎಲ್ಲ ಸರ್ಕಾರನೇ ಹೊತ್ತುಕೊಳ್ಬೇಕಾಗಿ ನಾವು ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಇದು ಬೇಗನೆ ಇದನ್ನ ಅವರು ಪರಿಹಾರಕ್ಕೆ ತರ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ನಾವು ಮುನ್ನಡೆಸಬೇಕಾಗುತ್ತೆ.